ಎಲ್ಲರಿಗೂ ಆ, ಯೇಸು ಕ್ರಿಸ್ತರು ಅವರ ಶಿಷ್ಯರಿಗೆ ಹೇಳ್ತಾರೆ, ಇನ್ನೂ ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಎಂಬುದಾಗಿ. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಎಂಥ ಒಳ್ಳೆಯ ತಂದೆ! ಸೊ ಈಗಿನ ಕಾಲಕ್ಕೆ ಇದನ್ನು ಹೋಲಿಸಿ ನೋಡುವಾಗ ಯೂಶಲಿ ಏನಾಗುತ್ತೆ ಅಂದರೆ, ಆ ತಂದೆಗೆ ಇಬ್ಬರು ಮಕ್ಕಳಿರಲಾಗಿ, ಸೊ ದೊಡ್ಡವರಾದ ಅವರು ಸ್ವಂತ ಬುದ್ಧಿಗೆ ಬಂದ ಮೇಲೆ ಈ ಒಂದು ಸಹಜವಾಗಿ ನಡೆಯುವಂಥ ಸಂಗತಿ, ಆ ತಂದೆಗೆ ತುಂಬ ಆಸ್ತಿವಂತನಾಗಿದ್ದರೆ ಅವರು ಆಸ್ತಿಯನ್ನು ಬೇರೆ ಬೇರೆ ಮಾಡಿಕೊಳ್ಳುವ ಸಂಗತಿಯನ್ನು ನಾವು ಈಗಿನ ಕಾಲದಲ್ಲೂ ನೋಡಿಕೊಳ್ಳಬಹುದು. ಸೊ ಇದೇ ರೀತಿಯಾದ ಒಂದು ಸಂಗತಿ ಯೇಸು ಕ್ರಿಸ್ತರಿದ್ದಾಗ, ಸೊ ಈ ಒಂದು ಘಟನೆಯನ್ನು ತನ್ನ ಶಿಷ್ಯರಿಗೆ ಹಂಚಿಕೊಳ್ತಾರೆ ಪ್ರಿಯರೇ. ಏನಿದು ಘಟನೆ? ಸೊ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬನು ಅದರಲ್ಲಿ, ಅಪ್ಪ, ನನಗೆ ಬರತಕ್ಕ ಪಾಲನ್ನು ನನಗೆ ಹಂಚಿಕೊಡು ಎಂಬುದಾಗಿ. ಒಳ್ಳೆಯ ತಂದೆ, ಒಳ್ಳೆಯ ತಂದೆ. ವಾಕ್ಯದಲ್ಲಿ ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳುವುದಾದರೆ, ಪೌಲನು ಈ ರೀತಿ ಹೇಳಿದ್ದಾನೆ, ತಂದೆ ತಾಯಿಗಳಿಗೆ ಮಕ್ಕಳಿಗೆ ಕೂಡಿಸಿಡುವುದು ಧರ್ಮ ಎಂಬುದಾಗಿ. ಸೊ ವಾಕ್ಯಕ್ಕೆ ಬರೋಣ, ವಾಕ್ಯದ ಧ್ಯಾನಕ್ಕೆ ಬರೋಣ. ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ತಂದೆಯು ವಾಕ್ಯದಲ್ಲಿ ನಾವು ಇವಾಗ ತಾನೇ ನೋಡಿದ್ವಿ, ಬದುಕನ್ನು ಮಾರಿ ಒಬ್ಬನಿಗೆ ಆತನು ಹಂಚಿಕೊಟ್ಟನು ಪ್ರಿಯರೇ. ಸೊ ಹಂಚಿಕೊಟ್ಟಾದ ಮೇಲೆ ಆತನು ಅದನ್ನು ಎಲ್ಲವನ್ನು ಕೂಡಿಸಿಟ್ಟುಕೊಂಡು ಎಲ್ಲವನ್ನು ಆತನು ತೆಗೆದುಕೊಂಡು ಬೇರೊಂದು ದೇಶಕ್ಕೆ ಒಂದು ಆಸ್ತಿಯನ್ನು ತೆಗೆದುಕೊಂಡಂಥ ಆ ಮನುಷ್ಯ, ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡಂಥ ಆ ಮನುಷ್ಯ ಬೇರೊಂದು ದೇಶಕ್ಕೆ ಹೊರಟನು. ಸೊ ಬೇರೊಂದು ದೇಶಕ್ಕೆ ಹೋದಾದ ಮೇಲೆ ಆತನು ಯಾವ ರೀತಿಯಾಗಿ ಬದುಕಿದನು, ಸೊ ಕೊಟ್ಟಂಥ ಆಸ್ತಿ ಎಲ್ಲ ಏನಾಯಿತು, ಸೊ ಆತನ ಪರಿಸ್ಥಿತಿ ಹೇಗಾಯಿತು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಸೊ ತಂದೆಯ ಒಂದು ಹೃದಯ ಏನಪ್ಪ ಅಂದರೆ, ಅಯ್ಯೋ ನನ್ನ ಮಗ, ಆತನಿಗೆ ಸಂಬಂಧಪಟ್ಟಿದ್ದು, ಸೊ ಆತನು ಎಲ್ಲೋ ಹೋಗಿ ಬದುಕಿಕೊಳ್ಳಲಿ, ಹೇಗೋ ಚೆನ್ನಾಗಿರಲಿ, ಹೇಗೋ ಸುಖದಿಂದಿರಲಿ, ಹೇಗೋ ನೆಮ್ಮದಿಯಾಗಿ ಇರಲಿ ಅನ್ನೋದೇ ತಂದೆಯ ಹೃದಯ ಪ್ರಿಯರೇ. ಸೊ ಇದೇ ರೀತಿಯ ಒಂದು ತಂದೆಯ ಹೃದಯವುಳ್ಳಂಥ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ತನ್ನ ಬದುಕನ್ನು ಅದನ್ನು ಹಂಚಿಕೊಟ್ಟನು. ಸೊ ಈ ರೀತಿಯಾಗಿ ಈತನಿಗಿದ್ದಂಥ ಮಗ ಒಂದು ಬೇರೆ ದೇಶಕ್ಕೆ ಹೋಗಿ ಸ್ವಲ್ಪ ದಿವಸದ ಮೇಲೆ ಆ ಕಿರಿಯ ಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು ಎಂಬುದಾಗಿ ವಾಕ್ಯದಲ್ಲಿ ನೋಡಿಕೊಳ್ಳುತ್ತೇವೆ. ಪಟಿಂಗನಾಗಿ ಆತನು ಒಳ್ಳೆಯ ರೀತಿಯಲ್ಲಿ ಬದುಕಲಿಲ್ಲ, ಲೋಕದ ರೀತಿ ಆತನು ಬದುಕಿದನು. ಸೊ ಲೋಕದ ರೀತಿ ಪಟಿಂಗ ಎಂಬುದಾಗಿ ನೋಡುವುದಾದರೆ, ಸೊ ಇವತ್ತು ಯೇಸು ಕ್ರಿಸ್ತರು ಹೇಳ್ತಾರೆ, ಹಣದಾಸೆಯೇ ಸಕಲ ಕೆಟ್ಟತನಕ್ಕೆ ಮೂಲವಾಗಿದೆ. ಆದ್ದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅನೇಕರು ಅಲೆದಾಡುವುದು, ವೇದನೆಗಳಿಂದ ತೆವಿಸಿಕೊಳ್ಳುವರೆಂಬುದಾಗಿ. ಈ ಒಂದು ಹಣದಾಸೆಯುಳ್ಳ ವ್ಯಕ್ತಿ ಬೇರೊಂದು ದೇಶಕ್ಕೆ ಹೋಗಿ ತನ್ನ ಮನ ಬಂದಂತೆ ಬದುಕಿದನು, ಸೂಳಿಯರ ಸಹವಾಸ ಮಾಡಿದನು. ಸೊ ವಾಕ್ಯದಲ್ಲಿ ಪಟಿಂಗ ಎಂಬುದಾಗಿ ಬರೆಯಲ್ಪಟ್ಟಿರುವಾಗ ಕುಡಿಕತನಕ್ಕೆ, ಮಾಡಬಾರದ ಹೊಲಸುತನಕ್ಕೆ ಈತನು ಬಿದ್ದನು ಪ್ರಿಯರೇ. ಪಟಿಂಗತನಕ್ಕೆ. ಸೊ ತನ್ನ ಜೀವಿತವನ್ನು ಈ ರೀತಿಯಾಗಿ ಪಾಪಕ್ಕೆ ಒಪ್ಪಿಸಿಕೊಟ್ಟ ಮೇಲೆ ವಾಕ್ಯದಲ್ಲಿ ನೋಡಿಕೊಳ್ಳುತ್ತೇವೆ, ಸ್ವಲ್ಪ ದಿವಸಗಳಾದ ಮೇಲೆ ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ಕಳೆದುಕೊಂಡನು, ತನಗಿದ್ದಂತೆಲ್ಲ ಕಳೆದುಕೊಂಡನು. ನಂತರ ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಬರವಾದ ಘೋರ ಬಂದಿತು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳಿಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಕ್ಕೆ ಕಳುಹಿಸಿದನು. ಆತನೇನು ಮಾಡ್ತಾನೆ, ಏನೂ ದಾರಿ ತೋರಲ್ಲ, ಎಲ್ಲವನ್ನು ಕಳ್ಕೊಂಡಿರ್ತಾನೆ. ಸೊ ಎಲ್ಲವನ್ನು ಕಳ್ಕೊಂಡಿದ್ದಾಗ ಅವನು ಹಂದಿ ಮೇಯಿಸುವ ಕೆಲಸಕ್ಕೆ ಒಬ್ಬ ಮನುಷ್ಯನ ಪರ್ಮಿಷನ್ ತೊಗೊಂಡು ಹೋಗ್ತಾನೆ. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದನು ಆಸೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು, ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ ಎಂಬುದಾಗಿ ಆತನು ಅಂದುಕೊಂಡನು ಪ್ರಿಯರೇ. ಆತನಿಗೆ ಸ್ವಬುದ್ಧಿ ಬಂದಿತು, ಎಲ್ಲ ಹಾಳು ಮಾಡಿಕೊಂಡ, ಯೋಚನೆ ಮಾಡಿದ. ಸೊ ಅವನು ಹಂದಿ ತಿಂತಕ್ಕಂಥ ಆಹಾರನೂ ಕೂಡ ಅವನಿಗೆ ಸಿಗಲಿ. ಎಂಥ ಒಂದು ಪರಿಸ್ಥಿತಿ. ಆಗ ನಾವು ನೋಡ್ತೀವಿ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬರಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಎಂಬುದಾಗಿ ವಾಕ್ಯದಲ್ಲಿ ನೋಡಿಕೊಳ್ಳುತ್ತೇವೆ. ಸೊ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ ಪ್ರಿಯರೇ. ಸೊ ಈತನು ಯೋಚನೆ ಮಾಡ್ದ, ಏನಂತ ಯೋಚನೆ ಮಾಡ್ದ, ಇವನು ಎಲ್ಲವನ್ನು ಕಳೆದುಕೊಂಡನಲ್ಲ,
ಎಲ್ಲವನ್ನು ನಾನು ಕಳೆದುಕೊಂಡೆನಲ್ಲ ಎಂಬುದಾಗಿ ಈತನು ಯೋಚನೆ ಮಾಡಿದನು ಪ್ರಿಯರೇ. ಸೊ ಈ ಒಂದು ಸಂಗತಿಯನ್ನು ನಾವು ಆ, ಧ್ಯಾನ ಮಾಡುವುದಾದರೆ, ಓ, ಈ ನೋಡಿ ಇವನು ಯೋಚಿಸ್ತಾನೆ ಏನು ಇದರ ಪ್ರಕಟಣೆ ತುಂಬ ಬಹಳ ಪ್ರಾಮುಖ್ಯವಾಗಿದೆ. ತಂದೆಯಿಂದ ಇನ್ನು ಹೊರಟು ಬಂದ, ಅಂದರೆ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ದೇವರ ಪ್ರಸನ್ನತೆಯಿಂದ, ದೇವರ ಸಮ್ಮುಖದಿಂದ, ದೇವರ ಚಿತ್ತದಿಂದ, ದೇವರ ಪ್ರೊಟೆಕ್ಷನ್ನಿಂದ, ಯೇಸು ಕ್ರಿಸ್ತನ ನಂಬಿಕೆಯಿಂದ, ಆತನ ತಂದೆಯ ಅನ್ಯೋನ್ಯತೆಯಿಂದ, ಯೇಸು ಕ್ರಿಸ್ತನ ಅನ್ಯೋನ್ಯತೆಯಿಂದ, ಪವಿತ್ರಾತ್ಮನ ಅನ್ಯೋನ್ಯತೆಯಿಂದ, ಪವಿತ್ರಾತ್ಮ ಭರಿತತೆಯಿಂದ, ಈ ಲೋಕದ ಯಾವುದೇ ಸಂಗತಿಗಳಿಗೆ, ನಾವು ಲೋಕದ ಆಕರ್ಷಣೆಗೆ, ಬದುಕು ಬಾಳಿನ ಡಂಬಕ್ಕೆ, ಕಣ್ಣಿನಾಸೆ, ಶಿರದಾಸೆ, ಮಾಂಸಕ್ಕಿಚ್ಛೆ, ಕಾಮಾಭಿಲಾಷೆ, ಕಾಮದ ಆಸೆಗಳು, ಹಣದಾಸೆ, ವಸ್ತುಗಳ ಆಸೆ, ಸೊ ಹೆಣ್ಣಿನ ಆಸೆ, ಕಾಮದ ಆಸೆ, ಸೊ ಈ ರೀತಿಯಾಗಿ ಕಣ್ಣಿನ ಆಸೆ, ಅನೇಕ ರೀತಿಯಾದ ಪಾಪಗಳಿದೆ ಪ್ರಿಯರೇ. ಈ ಆಸೆಗಳಿಗೆ ಒಳಗಾಗಿ ತಂದೆಯಾದ ದೇವರ ಒಂದು ಸಾನ್ನಿಧ್ಯವನ್ನು, ಪ್ರಸನ್ನತೆಯನ್ನು ಬಿಟ್ಟು ಹೋಗುವುದಾದರೆ ಇದೇ ಪರಿಸ್ಥಿತಿ ನಮ್ಮ ಜೀವಿತಕ್ಕೆ ಉಂಟಾಗುತ್ತದೆ ಪ್ರಿಯರೇ. ಖಂಡಿತವಾಗಿ ಹಂದಿ ಮೇಯಿಸುವ ಸಂಗತಿ ಯಾವ ರೀತಿಯಾಗಿ ಈ ಮಗನಿಗೆ ಬಂತು. ತಂದೆಯ ಬಳಿಲಿದ್ದ ಈತನಿಗೆ ಬೇಕಾದೆಲ್ಲ ಇತ್ತು. ತಂದೆ ಯಾವುದಕ್ಕೂ ಇವನ್ನ ಕಡಿಮೆ ಮಾಡಿಲ್ಲ. ಸುಖದಿಂದ ಇದ್ದ, ನೆಮ್ಮದಿಯಿಂದ ಇದ್ದ, ಆರೋಗ್ಯದಿಂದ ಇದ್ದ, ಒಳ್ಳೆಯ ಬಟ್ಟೆ ಹಾಕ್ತಾ ಇದ್ದ, ಒಳ್ಳೆಯ ಊಟ ಮಾಡ್ತಾ ಇದ್ದ. ಸೊ ಸಹೋದರ ಜೊತೆ, ಕೂಲಿ ಆಳುಗಳ ಜೊತೆ ಒಂದು ಆರಾಮಾಗಿ ಇದ್ದ. ಸೊ ಒಂದು ಮೇಲುಗೆಯನ್ನು ಅನುಭವಿಸ್ತಾ ಇದ್ದ. ತಂದೆ ಆಸ್ತಿ ಎಂಬುದಾಗಿ ನೋಡುವುದಾದರೆ ಇವನು ಒಂದು ಅಧಿಕಾರದಲ್ಲಿದ್ದ ಪ್ರಿಯರೇ. ಅನೇಕ ಆಳುಗಳಿಗೆ ಈತನೇ ಪರಾಮರ್ಶಿಸ್ತಿದ್ದ, ಈತನೇ ಅವನು ನೋಡಿಕೊಳ್ಳುತ್ತಿದ್ದ. ತಂದೆಯು ಹೇಗೆ ಯಜಮಾನಿಕೆಯನ್ನು ಮಕ್ಕಳ ಮೇಲೆ ಯಜಮಾನಿಕೆಯನ್ನು ಕೊಡ್ತಾರೆ. ಸೊ ವಯಸ್ಸಾದ ತಂದೆ ತನ್ನ ಮಕ್ಕಳಿಗೆ ಯಜಮಾನಿಕೆಯನ್ನು ಕೊಡ್ತಾರೆ ಪ್ರಿಯರೇ. ಅವನ ಯಜಮಾನಿಕೆಯಲ್ಲಿದ್ದ ಯಾವ ರೀತಿಯಾದ ಸಂತೋಷ, ಯಾವ ರೀತಿಯಾದ ಒಂದು ವೈಡೂರ್ಯ, ಯಾವ ರೀತಿಯಾದ ಒಂದು ಸಮಾಧಾನ, ಸಂತೋಷ ಈತನ ಜೀವಿತದಲ್ಲಿತ್ತು ಪ್ರಿಯರೇ. ನೋಡೋಣ. ಸೊ ಈತನ ಏನು ಮಾಡ್ತಾನೆ ಅಂದರೆ, ತನ್ನ ಸ್ವಬುದ್ಧಿಯಿಂದ, ತನ್ನ ಸ್ವಂತ ಆಸೆ, ನನಗೇನು ತಂದೆ ಈಗ ಅಗತ್ಯ ಇಲ್ಲ, ನಾನು ಬೆಳೆದಿದ್ದೀನಿ, ನನಗೆಲ್ಲ ಗೊತ್ತಪ್ಪ, ನನ್ನ ಪಾಡೋದು ನಾನು ಬದುಕೋಬೋದು. ಸೊ ಐ ವಾಂಟ್ ಟು ಎಂಜಾಯ್ ದ ವರ್ಲ್ಡ್. ಸೊ ಐ ವಾಂಟ್ ಟು ಎಂಜಾಯ್ ಎವ್ರಿಥಿಂಗ್ ಐ ವಾಂಟ್. ಅಂದರೆ ನನಗೇನು ಬೇಕು ಅದನ್ನು ನಾನು ಅನುಭವಿಸ್ತೀನಿ. ನಾನು ಚೆನ್ನಾಗಿರಬೇಕು, ನಾನೆಲ್ಲ ಅನುಭವಿಸ್ಬೇಕು, ನಾನು ಲೋಕ ಅನುಭವಿಸ್ಬೇಕು. ತಂದೆ ಬೆಳೆದಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿ ಈ ರೀತಿ ಬಂದ ಅನೇಕರು ಇವತ್ತು ಅಷ್ಟೇ ಪ್ರಿಯರೇ. ನನಗೆ ದೇವರ ಹತ್ರ ಬಳಿ ಇದ್ದರೆ ನಾನೇನು ಅನುಭವಿಸೋದಕ್ಕೆ ಆಗೋದಿಲ್ಲ, ಏನು ನಾನು ಲೋಕನ ಎಂಜಾಯ್ ಮಾಡೋಕ್ಕೆ ಆಗೋದಿಲ್ವಲ್ಲ, ನಾನು ಏನು ಸೊ ಅನೇಕರು ಈ ರೀತಿಯಾಗೂ ಕೂಡ ಇದ್ದಾರೆ. ಅನೇಕರು ವಾಕ್ಯದಲ್ಲಿ ನೋಡ್ತೇವೆ. ಸೊ ಅನೇಕರು ಬಂದಿರ್ತಾರೆ, ಅದ್ಭುತಗಳನ್ನ ಹೊಂದ್ಕೋತಾರೆ, ಸೊ ಬೀಡನ್ನು ಹೊಂದ್ಕೋತಾರೆ, ರೋಗ ಕಾಯಿಲೆಗಳಿಗೆ ಬಿಡುಗಡೆಯನ್ನು ಹೊಂದ್ಕೊಳ್ತಾರೆ, ಮರಣಕರವಾದ ವ್ಯಾಧಿಗಳು ನೀಗಿಸಲ್ಪಡ್ತವೆ, ಸಾಲಗಳು ತೀರಿಸಲ್ಪಡುತ್ತೆ, ಜೀವನದಲ್ಲಿ ನೆಮ್ಮದಿ ಇರಲ್ಲ, ಸುಖ ಇರಲ್ಲ, ಎಲ್ಲ ಯೇಸು ಕ್ರಿಸ್ತರು ಅನುಗ್ರಹಿಸ್ತಾರೆ. ಶಾಂತಿ, ಸಮಾಧಾನ, ಬೇಕಾದೆಲ್ಲ ಸಕಲ ಆಶೀರ್ವಾದಗಳನ್ನು ಕೊಡ್ತಾರೆ ಪ್ರಿಯರೇ. ಈ ರೀತಿಯಾಗಿ ಇದೇ ರೀತಿಯಾಗಿ ಅನೇಕರು ಹಿಂಜರಿದು ಹೋಗ್ತಾರೆ. ಯಾಕಂದರೆ ಲೋಕವನ್ನು ನೋಡಿ, ವಾಕ್ಯದಲ್ಲಿ ನೋಡ್ತೇವೆ, ಐಶ್ವರ್ಯದಂಟಾದ ಮೋಸ ಎಂಬುದಾಗಿ ಯೇಸು ಕ್ರಿಸ್ತರ ವಾಕ್ಯದಲ್ಲಿ ಹೇಳ್ತಾರೆ ಪ್ರಿಯರೇ. ಇದೇ ರೀತಿ ಅನೇಕರು ಮಾಡ್ತಾರೆ. ಲೋಕನ ಅನುಭವಿಸ್ಲಿಕ್ಕೆ ದೇವರನ್ನು ಬಿಟ್ಟು ಹೋಗ್ತಾರೆ. ಅವ್ರಿಗೆ ಇದೇ ಪರಿಸ್ಥಿತಿ ಉಂಟಾಗ್ತದೆ ಪ್ರಿಯರೇ. ಸೊ ಲೋಕದಲ್ಲಿ ಏನೂ ಇಲ್ಲ, ಯಾಕಂದರೆ ನಾವು ಲೋಕದಲ್ಲೇ ಇದ್ವಿ, ಲೋಕ ಏನು ಅಂತ ನಮಗೆ ಗೊತ್ತು. ಮತ್ತೆ ನಾವು ತಿರುಗಿ ಇದೇ ಪರಿಸ್ಥಿತಿಗೆ ಬಂದರೆ ಯೇಸು ಕ್ರಿಸ್ತರು ಹೇಳ್ತಾರೆ, ತೊಳೆದ ಹಂದಿ ಮತ್ತೆ ಕೆಸರಿಗೆ ಬೀಳುತ್ತಂತೆ. ಸೊ ನಾಯಿ ತನ್ನ ಕಕ್ಕದ್ದನ್ನೇ ತಿನ್ನುತ್ತಂತೆ. ಆ ರೀತಿ ನಾವು ನಮ್ಮ ಪಾಪಗಳನ್ನು ಬಿಟ್ಟು ಮತ್ತೆ ಯೇಸು ಕ್ರಿಸ್ತನ ಬಳಿಗೆ ಬಂದು ಶುದ್ಧರಾಗಿ, ಆತನ ರಕ್ತದ ಶುದ್ಧರಾಗಿ, ತಂದೆಯ ಪ್ರಸನ್ನತೆಯಿಂದ, ತಂದೆಯ ಒಂದು ಪವಿತ್ರಾತ್ಮನ ಭರಿತತೆಯಿಂದ, ಆತನ ಅನ್ಯೋನ್ಯತೆಯೊಳಗೆ, ದೇವಜನ ಅನ್ಯೋನ್ಯತೆಯೊಳಗೆ ನಿತ್ಯ ಜೀವನ ಹೊಂದಿಕೊಂಡು ನಂತರ ಲೋಕಕ್ಕೆ ನಾವು ಕಳಿಸಲ್ಪಡುವುದು ಎಂಥ ಒಂದು ಸಂಗತಿ. ಆ ವಿಷಯವನ್ನು ಕುರಿತು ಪ್ರಕಟಣೆಯಲ್ಲಿ ಈ ಒಂದು ಪ್ರಕಟವಾಗಿದೆ ಪ್ರಿಯರೇ. ಯಾತಕ್ಕಾಗಿ ಈತನ ಮುಂದೆ ಲೋಕದ ಆಸೆ, ತನ್ನ ಸ್ವಚಿತ್ತ, ನನ್ನ ಆಸೆಯು ನಾನು ಹೇಗೋ ಬದುಕ್ಬಿಡ್ತೀನಪ್ಪ ಅಂತ, ನಾನು ಲೋಕನ ಎಂಜಾಯ್ ಮಾಡಬೇಕು ಅಂತ ಯಾವ ರೀತಿ ಅವನು ನೋಡ್ತೇವೆ. ಅವ್ನಿಗೆ ಯಾವ ರೀತಿ ಪರಿಸ್ಥಿತಿ ಆಯಿತು, ಹಂದಿಗೆ ಇದ್ದಂಥ ಆಹಾರವನ್ನು ತಿನ್ನುವ ಒಂದು ಪರಿಸ್ಥಿತಿ ಬಂತು ಪ್ರಿಯರೇ. ಹಂದಿಗೆ ಈಗ ನಾವು ನೋಡಿಕೊಳ್ಳೋಣ, ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಪರಿಸ್ಥಿತಿ, ಯಾಕೆ ನನಗೆ ಬಿಡುಗಡೆ ಇಲ್ಲ, ಯಾಕೆ ನನಗೆ ಆಶೀರ್ವಾದ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ನೆಮ್ಮದಿ ಸಂತೋಷ ಇಲ್ಲವಲ್ಲ, ಮಾಡುವ ಕಾರ್ಯಗಳಲ್ಲಿ, ನನ್ನ ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ ಒಂದು ಮೇಲುಗೆಯನ್ನು ನಾನು ಕಂಡುಕೊಳ್ತಾ ಇಲ್ವಲ್ಲ. ಯಾತಕ್ಕಾಗಿ ಅಂದರೆ ನಾವು ತಂದೆಯ ಪ್ರಸನ್ನತೆಯಲ್ಲಿಲ್ಲ, ತಂದೆಯ ಬಳಿಯಲ್ಲಿಲ್ಲ ಪ್ರಿಯರೇ. ಚರ್ಚಿಗೆ ಹೋಗ್ತೀವಿ, ಸೊ ನಾಟಕ ಆಡ್ತೀವಿ,
ನಾಟಕ ಆಡ್ತೀವಿ. ನಾವು ಅನೇಕರು ಚರ್ಚಿಗೆ ಬರ್ತಾರೆ. ಯಾತಕ್ಕೆ ಬರ್ತಾರೆ ಅಂದರೆ ಅಧಿಕಾರವನ್ನು ನಡೆಸಲಿಕ್ಕೆ ಬರ್ತಾರೆ. ಅವ್ರಿಗೆ ಸ್ಟೇಜ್ ಬೇಕು ಅಷ್ಟೇ. ಅನೇಕರನ್ನ ಅವ್ರು ಪರಾಂಬಿಸಬೇಕು ಅಷ್ಟೇ. ಸೊ ಅವರು ಫೇಮಸ್ ಆಗಬೇಕು ಅಷ್ಟೇ. ಸೊ ಅವರಿಂದ ಅನೇಕ ಬೀಳೆ ಸೂಚಕ ಕಾರ್ಯಗಳು ಉಂಟಾಗಬೇಕು. ಅವ್ರು ಫೇಮಸ್ ಅಂತ ಆಗಬೇಕು. ರೆವರೆಂಡ್ ಅಂತ ಬರೆಸ್ಕೋಬೇಕು ಅಷ್ಟೇ. ಜನ ಅವ್ರನ್ನ ಹೊಗಳ್ಬೇಕು ಪ್ರಿಯರೇ. ಸೊ ಇಂಥ ಒಂದು ದುರವಸ್ಥೆಯಲ್ಲಿ ಇವತ್ತು ಅನೇಕರಿದ್ದಾರೆ. ಸೊ ಆ ಒಂದು ಪರಿಸ್ಥಿತಿ ಈಗಿನ ಕಾಲದಲ್ಲಿ ಇದೆ ಪ್ರಿಯರೇ. ನಾವು ಯಾತಕ್ಕಾಗಿದ್ದೇವೆ? ತಂದೆಯ ಬಳಿಯಲ್ಲಿ ನನ್ನ ಕಾರ್ಯ ಏನು, ಯೇಸುವಿನ ಬಳಿಯಲ್ಲಿ ನನ್ನ ಕಾರ್ಯ ಏನು ಅನ್ನೋದನ್ನು ನಾವು ಯೋಚಿಸಬೇಕು. ಎಂಥ ಒಂದು ವಾಕ್ಯವನ್ನು ಯೇಸು ಕ್ರಿಸ್ತರು ಇಲ್ಲಿ ಪ್ರಕಟವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಅವನ ಪರಿಸ್ಥಿತಿ ಯಾವ ರೀತಿ ಆಯಿತು, ನಮ್ಮ ಪರಿಸ್ಥಿತಿಯೂ ಅಷ್ಟೇ. ಯಾತಕ್ಕೆ ಅಂದರೆ ನಮ್ಮ ಸ್ವಂತ ಚಿತ್ತ, ಲೋಕದ ಆಸೆ, ಲೋಕದ ಕಾರ್ಯಗಳು, ಲೋಕದಲ್ಲಿರ್ತಕ್ಕಂಥ ಎಲ್ಲನೂ ನನಗೆ ಬೇಕು, ಯೇಸುನೂ ಬೇಕು ಅಂತ ಅನೇಕರಿದ್ದಾರೆ. ಅದನ್ನು ಬಿಟ್ಟು ಬರುವುದಾದರೆ ತಂದೆಯಾದ ದೇವರಿರ್ತಕ್ಕಂಥ ಸಾನ್ನಿಧ್ಯವನ್ನು ಅನುಭವಿಸ್ಬೋದು. ಖಂಡಿತವಾಗಿ ನಾವು ಯೋಚನೆ ಮಾಡಬೇಕು. ಈತನು ಕೂಡ ಯೋಚಿಸಿದ ಪ್ರಿಯರೇ. ಈತನಿಗೊಂದು ಯೋಚನೆ ಬಂತು, ಯಾಕೆ ನನ್ನ ತಂದೆಯ ಬಳಿಗೆ ನಾನು ಹೋಗಬಾರ್ದು? ನಾನು ಯಾಕೆ ಇಲ್ಲಿ ಹಂದಿ ಮೇಯಿಸ್ತಾ ಇದ್ದೇನೆ? ಯಾತಕ್ಕಾಗಿ ನಿಲ್ಲಿದ್ದೇನೆ? ನನ್ನ ತಂದೆ ಬಳಿ ಅನೇಕ ಆಳುಗಳಿದ್ದಾರಲ್ಲ, ಅವರಲ್ಲಿ ನನ್ನನ್ನು ಆತನು ಸೇರಿಸ್ಬೋದಲ್ಲ ಅಂತ ಇವನು ಸ್ವಬುದ್ಧಿಯಿಂದ ಯೋಚಿಸ್ತಾ, ಓ ತಂದೆ ಅಷ್ಟರ ಮಟ್ಟಗಾರು ನನ್ನ ಕನಿಕರಿಸ್ತಾರೆ, ನಾನೆಲ್ಲ ಕಳ್ಕೊಂಡಿದ್ದೀನಿ. ಸೊ ಮತ್ತೆ ನನ್ನ ತಂದೆ ಬಳಿಗೆ ನಾನು ಹೋಗ್ತೇನೆ, ಒಂದು ತಂದೆ ನನ್ನ ಕ್ಷಮಿಸ್ತಾರೆ ಅನ್ನೋ ಒಂದು ನಂಬಿಕೆ ಇವನಲ್ಲಿತ್ತು ಪ್ರಿಯರೇ. ಹೇಗೋ ತಂದೆ ನನಗೆ ಕ್ಷಮಿಸ್ತಾರೆ ಆ ನಿರ್ಧಾರವನ್ನು ತೆಗೆದುಕೊಂಡು ಈತನೇನು ಮಾಡ್ದ? ತಂದೆಯ ಬಳಿಗೆ ಹೊರಟೇ ಬಿಟ್ಟ. ಸೊ ನಾವು ಈ ದಿನ ನಾವು ಡಿಸೈಡ್ ಮಾಡೋಣ, ನನ್ನ ಜೀವಿತದಲ್ಲಿ ಯಾವುದಾದ್ರೂ ಒಂದು ರಹಸ್ಯವಾದ ಪಾಪ ನಾನು ಮಾಡ್ತಾಯಿದ್ದೀನ, ಕಣ್ಣಿನ ಮೂಲಕ ಪಾಪ ಮಾಡ್ತಾಯಿದ್ದೀನ, ಮಾತಾಡಬಾರ್ದನ್ನ ಮಾತಾಡ್ತಾಯಿದ್ದೀನ, ನನ್ನ ನಾಲಿಗೆಯಲ್ಲಿ ಹಿಡ್ತಾ ಇದೆಯಾ, ಬೇರೆಯವ್ರಿಗೆ ನಾನು ನೋಯಿಸ್ತಾ ಇದ್ದೀನ, ಸಭೆಗೆ ನಾನು ನೋಯಿಸ್ತಾ ಇದ್ದೀನ, ಸಭೆಯ ಹಿರಿಯರಿಗೆ ನಾನು ಗೌರವ ಕೊಡ್ತಾ ಇದ್ದೀನ, ನನ್ನ ಸಹೋದರಿಯರಿಗೆ ನನ್ನ ಮರ್ಯಾದೆಯಿಂದ ನಡ್ಕೋತಾ ಇದ್ದೀನ, ಅವ್ರಿಗೆ ಗೌರವಿಸ್ತಾ ಇದ್ದೀನ, ನನ್ನಲ್ಲಿ ಹಣದಾಸ ಇದೆಯಾ, ನಾನು ಮೋಸ ಮಾಡ್ತಾ ಇದ್ದೀನ, ನಾನು ಮಾಡುವ ಕೈ ಕೆಲಸ ಶುದ್ಧವಾಗಿದೆಯಾ, ನನ್ನ ಸಹೋದರರಿಗೆ ನಾನು ಮೆಚ್ಚಿಗಾಗಿದ್ದೇನಾ, ನನ್ನಿಂದ ಯಾರಿಗಾರು ನೋವಾಗಿದೆಯಾ, ಎಲ್ಲವನ್ನೂ ಯೋಚಿಸಬೇಕು ಪ್ರಿಯರೇ. ಯಾತಕ್ಕೆ ನನ್ನ ಜೀವಿತ? ನಿನ್ನಲ್ಲಿ ಹಣ ಇದೆಯಪ್ಪ, ಎಲ್ಲ ಇದೆ, ಇಲ್ಲ ಹಣ ನಮ್ಮನ್ನು ಎಲ್ಲದರಿಂದ ಬೇರೆ ಮಾಡಿಬಿಡುತ್ತೆ. ನಾನು ಮುಂಚೆ ಹೇಗಿದ್ದೆ, ಇವತ್ತು ಹೇಗಿದ್ದೀನಿ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು. ನನ್ನ ಮಾತು ನಾನು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಯೇಸು ಕ್ರಿಸ್ತರು ಯಾವ ರೀತಿ ಹೇಗೆ ನಾನು ಮಾತಾಡ್ತಾ ಇದ್ದೆ, ಹೇಗೆ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೇನೆ ಎಲ್ಡರ್ಸ್ಗೆ, ನನ್ನ ಸಹೋದರಿ ಅದೇ ರೀತಿ ಇವತ್ತು ನೋಡ್ತಾ ಇದ್ದೀನ, ಪ್ರೀತಿಯಿಂದ ನಾನು ನೋಡೋಕ್ಕಾಗ್ತಾ ಇದೆಯಾ, ಯೇಸು ಹಾಗೆ ಅವರು ನನ್ನ ಪ್ರೀತಿ ಮಾಡ್ತಾ ಇದ್ದೀನ, ಯೇಸು ಹಾಗೆ ನಾನು ಅವನ್ನ ಸಂಧಿಸ್ತಾ ಇದ್ದೀನ, ಅವ್ರ ಜೊತೆ ಪ್ರೀತಿಯ ಮಾತುಗಳನ್ನು ಆಡ್ತಾ ಇದ್ದೀನ? ಅನೇಕರಿಲ್ಲ ಪ್ರಿಯರೇ, ಅನೇಕರು. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ಮೊದಲೆಯವನು ಕಡೆಯವನಾಗ್ತಾನೆ, ಕಡೆಯವನು ಮೊದಲೇವನಾಗ್ತಾನೆ ಎಂಬುದಾಗಿ. ನಾವು ಆ ರೀತಿ ಇರೋದು ಬೇಡ. ಇವತ್ತು ಯಾವುದೋ ನಾವು ಚರ್ಚೆಗೆ ಬರ್ಬೋದು ಅಂದ್ಕೊಂಬಿಟ್ಟು ದೇವ್ರ ಪ್ರಸನ್ನತೆಯಲ್ಲಿದ್ದೀವಿ, ಸೊ ನಾವು ಪರಲೋಕಕ್ಕೆ ಬಂದುಬಿಡ್ತೀವಿ, ಸೊ ಅಪ್ಪನ ಬಳಿ ಹೊರಟೋಗ್ಬಿಡ್ತೀವಿ. ಸುಳ್ಳು, ಸೈತಾನನು ವಂಚಿಸುತ್ತಿದ್ದಾನೆ. ಯಾವ ರೀತಿಯಾದ ಪಾಪ ನೋಡಿ ತಂದೆಯಾದ ಬಳಿಯಿಂದ ಈತನ್ನು ಕರೆದುಕೊಂಡು ಬಂತು. ಇವನಿರ್ತಕ್ಕಂಥ ಆಸೆ, ಶರದ ಆಸೆಯನ್ನು ಹಾಳು ಮಾಡ್ತು. ಅದೇ ರೀತಿ ನಮ್ಮಲ್ಲಿ ರಹಸ್ಯಕರವಾದ ಪಾಪದ ಜೀವಿತ ನಮ್ಮನ್ನು ತಂದೆಯಾದ ದೇವರ ಅನ್ಯೋನ್ಯತೆಗೆ ಸೇರಿಸಲಿಕ್ಕೆ ಬಿಡಲ್ಲ, ಮಗನ ಅನ್ಯೋನ್ಯತೆಗೆ ಸೇರಿಸಲಿಕ್ಕೆ ಬಿಡಲ್ಲ. ನಾವು ಅನ್ಕೋಬೋದು ಅಷ್ಟೇ, ಆತನ ಅನುಭವಿಸ್ಲಿಕ್ಕೆ ಆಗಲ್ಲ. ನನ್ನ ನಡವಳಿಕೆಯಲ್ಲಿ ನಮಗೆ ಗೊತ್ತಾಗುತ್ತೆ, ಪವಿತ್ರಾತ್ಮರು ಒಳಗಡೆಯಿಂದ ಮಾತಾಡ್ತಾ ಇರ್ತಾರೆ, ಮಗನೇ ನನಗೆ ನೋಯಿಸ್ತಿದ್ಯಾ, ಮಗನೇ ನೀನು ನಂಗೆ ನೋಯಿಸಿದ್ಯಾ. ಅನೇಕರು ಈತನನ್ನು ಮುಚ್ಚಿಬಿಡ್ತಾರೆ ಪ್ರಿಯರೇ, ಹಣನ ನೋಡಿಕೊಂಡು, ಸೊ ಆಶೀರ್ವಾದನ ನೋಡಿಕೊಂಡು, ತಂದೆಯಾದ ದೇವರ ಪ್ರಸನ್ನತೆಯೇ ತ್ಯಜಿಸಿ ಲೋಕಕ್ಕೆ ಅನೇಕರು ಓಡಿ ಹೋಗಿದ್ದಾರೆ. ಪಾಪದ ಜೀವಿತಕ್ಕೆ ಅಂಟಿಕೊಂಡಿದ್ದಾರೆ. ಪಾಪ ನೋಡಲಿಕ್ಕೆ ಚೆನ್ನಾಗಿರುತ್ತೆ, ಅಟ್ರಾಕ್ಷನ್ ಆಗುತ್ತೆ, ಹೌದು. ನಿಮ್ಮ ಮಾಂಸಕ್ಕೆ, ನಿಮ್ಮ ಶರೀರಕ್ಕೆ, ನಿಮ್ಮ ಕಣ್ಣಿಗೆ, ನೀವು ಕೇಳಿಸಿಕೊಳ್ಳುವ ಕಿವಿಗಳಿಗೆ ಅದು ಹಿತವಾಗಿ ಕಾಣ್ಬೋದು. ಆದರೆ ಅದು ಒಂದಲ್ಲ ಒಂದಿನ ನಿಮಗೆ ಮರಣವನ್ನು ತೋರಿಸ್ತದೆ ಪ್ರಿಯರೇ. ಸೊ ಅದೇ ರೀತಿ ಈ ಮನುಷ್ಯ, ಈ ಒಂದು ವಾಕ್ಯ ಏನಾಗುತ್ತೆ ಅಂತ ನಾವು ನೋಡುವುದಾದರೆ, ಈತ ಯೋಚಿಸಿದ, ನನ್ನ ತಂದೆ ಬಳಿಗೆ ಹೋಗಬೇಕು ಅನ್ನೋ ನಿರ್ಧಾರ ಮಾಡ್ದ. ನನ್ನ ತಂದೆ ನನ್ನ ಕ್ಷಮಿಸಿ ಅಟ್ಲೀಸ್ಟು ಆಳಂತರನ್ನಾರು ನೋಡಲಿ ಅಂತನಾರು ಇವನು ಯೋಚಿಸ್ಕೊಂಡ. ಅಷ್ಟಾರು ಮಾಡೋಣ ಅಂತ ನಿರ್ಧರಿಸ್ತಾ, ನಂಬಿಕೆ ಇಟ್ಟ. ಕಡೆದಾಗಿ ಇವನೇನು ಮಾಡ್ತಾನೆ? ಹೊರಟೇ ಬಿಟ್ಟ. ಯಾರ ಬಳಿಗೆ? ಮತ್ತೆ ಲೋಕದ ಬಳಿಗೆ ಅಲ್ಲ, ತಂದೆಯ ಬಳಿಗೆ ಹೋದ. ತಂದೆ ಎಲ್ಲಿದ್ದನೋ ಅಲ್ಲಿಗೆ ಹೋದ. ಅಂದರೆ ಅರ್ಥ, ತಂದೆಯ ಸಮ್ಮುಖಕ್ಕೆ, ತಂದೆಯ ಪ್ರಸನ್ನತೆಗೆ, ಪಾಪದ ಜೀವಿತವನ್ನು ಬಿಟ್ಟು, ಇವನಲ್ಲಿರೋ ಪಾಪವನ್ನು ಇವನು ಕಂಡುಕೊಂಡು ತಂದೆಯ ಬಳಿಗೆ ಇವನು ತಿರುಗಿದ, ದೇವರ ಪ್ರಸನ್ನತೆಗೆ ತಿರುಗಿದ. ಹೇಗೆ ಮುಂಚೆ ಇದ್ದನೋ ಆ ರೀತಿಯಾದ ಒಂದು ಸಂಗತಿಗೆ ಒಳಪಡ್ತೇನೆ ಎಂಬುದಾಗಿ ನಿರ್ಧರಿಸಿಕೊಂಡು ಹೊರಟೇ ಬಿಟ್ಟ ಪ್ರಿಯರೇ. ನಂತರ ನೋಡ್ತೇವೆ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು.
ಸೊ ವಾಕ್ಯದಲ್ಲಿ ನೋಡ್ತೇವೆ, ದೂರದಲ್ಲಿದ್ದಾಗಲೇ ಬಂದ್ಬಿಟ್ಟಂತೆ. ಈ ವಾಕ್ಯವನ್ನು ಗಮನಿಸಿ ನೋಡುವುದಾದರೆ, ಸೊ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನೋಡುತ್ತೇವೆ, ದೇವರ ಬಳಿಗೆ ಬನ್ನಿರಿ, ಆಗಲಾತ ನಿಮ್ಮ ಬಳಿಗೆ ಬರುವನು ಎಂಬುದಾಗಿ. ಫಸ್ಟು ನಾವು ನಿರ್ಧಾರ ಮಾಡಬೇಕು ದೇವ್ರ ಬಳಿಗೆ ಹೋಗುವಂಥದ್ದನ್ನು. ನನ್ನ ದೇವರು ಕ್ಷಮಿಸ್ತಾರೆ, ನನ್ನ ಯೇಸು ಕ್ಷಮಿಸ್ತಾರೆ, ನನ್ನ ತಂದೆ ಕ್ಷಮಿಸ್ತಾರೆ, ನನ್ನ ಪವಿತ್ರಾತ್ಮರು ಕ್ಷಮಿಸ್ತಾರೆ. ನಾನು ಆತನ ಪ್ರಸನ್ನತೆಗೆ ಓಡಿ ಹೋಗ್ತೇನಪ್ಪ. ಬೇಡಪ್ಪ ಲೋಕದ ಸಂಗತಿ, ಲೋಕ ಬಹಳ ಭಯಂಕರವಾದದ್ದು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಿಲ್ಲ ಎಂದು ಹೇಳಲು. ಈ ವಾಕ್ಯ ಬಹಳ ಮುಖ್ಯ, ಮಾತು ಬಹಳ ಮುಖ್ಯ ಪ್ರಿಯರೇ. ತಗ್ಗಿಸಿಕೊಂಡನು, ತನ್ನನ್ನು ತಾನೇನೂ ಇಲ್ಲ ಅಂತ ತಂದೆಯ ಮುಂದೆ ನಿರ್ಧರಿಸಿಬಿಟ್ಟ ಮತ್ತು ತಂದೆಗೆ ಸರೆಂಡರ್ ಆಗಿಬಿಟ್ಟ, ತಂದೆಗೆ ಒಪ್ಪಿಸ್ಕೊಟ್ಬಿಟ್ಟ. ಅವನ ಜೀವಿತವನ್ನು ಒಪ್ಪಿಸ್ಕೊಟ್ಟಾಗ, ಈಗ ತಾನೇ ವಾಕ್ಯದಲ್ಲಿ ಧ್ಯಾನ ಮಾಡಿದ್ವಿ, ಇನ್ನೂ ದೂರದಲ್ಲಿದ್ದಾಗ. ಸೊ ನೀನು ನಿರ್ಧಾರ ಮಾಡಿದ್ರೆ ಸಾಕು, ಮಗನೇ, ನೀನಿರುವ ಸ್ಥಳಕ್ಕೆ ಆತನು ಬರ್ತಾನೆ. ನೀನು ನಿರ್ಧಾರ ಮಾಡಿದ್ರೆ ಸಾಕು, ನಾನು ದೇವ್ರ ಬಳಿಗೆ ನಾನು ಹೋಗ್ತೇನೆ ಅಂದರೆ ಸಾಕು, ನೀನಿರುವ ಜಾಗಕ್ಕೆ ಯೇಸು ಕ್ರಿಸ್ತರು ಬರ್ತಾರೆ, ನೀನಿರುವ ಜಾಗಕ್ಕೆ ಪವಿತ್ರ ಆತ್ಮರು ಬರ್ತಾರೆ, ನೀನಿರುವ ಜಾಗಕ್ಕೆ ತಂದೆಯು ಬರ್ತಾರೆ. ನೀನು ನಿರ್ಧಾರ ಮಾಡಬೇಕು. ನೋಡ್ತೇವೆ, ಆತನ ಒಪ್ಕೊಂಡ ತಕ್ಷಣ ತಂದೆ ಏನೂ ಕೇಳಲ್ಲ. ಯಾಕೆ ಪಾಪ ಮಾಡಿದೆ, ಹಿಂಗೆ ಮಾಡಿದೆ ಬೇರೆಯವ್ರು ಕೇಳ್ಬೋದು. ಅನೇಕರು ಇವತ್ತು ಸೇವಕರು ಅನ್ನಿಸ್ಕೊಂಡ್ರೆ ಕೇಳ್ತಾರೆ, ಥೂ ನೀನು ಹಂಗೆ ಮಾಡಬಾರ್ದಾಗಿತ್ತು, ಥೂ ಅಸಹ್ಯ ನೀನು ಹಂಗೆ ಮಾಡಿ, ನೋಯಿಸ್ತಾರೆ ನಿಮಗೆ. ಪಾಪನ ಎತ್ತಿ ಹೇಳ್ತಾರೆ, ಹಂಗಾಗೋಯ್ತಾ ಹಿಂಗಾಗೋಯ್ತಾ, ಇನ್ಮೇಲಿಂದ ಮಾಡಬೇಡ. ಏನೂ ಕೇಳಿಲ್ಲ ತಂದೆ. ಇಲ್ಲಿ ನಾವು ನೋಡ್ತೇವೆ, ತಂದೆ ಹೃದಯ ಅದು ಯೇಸು ಕ್ರಿಸ್ತರು ಈ ವಾಕ್ಯದಲ್ಲಿ ನೋಡ್ತೇವೆ, ತಂದೆ ಏನಂತ ಹೇಳ್ತಾರೆ, ಪರಲೋಕದ ತಂದೆಯ ಮಾತುಗಳು ಏನಂತ ಹೇಳ್ತಾರೆ, ಏನೂ ಆತನು ಕೇಳಲಿಲ್ಲ. ಹಾಗೆ ಮಾಡ್ದ, ಹೀಗೆ ಮಾಡ್ದ, ಕನಿಕರಪಟ್ಟನೆ. ಅದೇ ರೀತಿ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ತಗ್ಗಿಸಿಕೊಂಡ, ತನ್ನ ಪಾಪನ ಒಪ್ಪಿಕೊಂಡ. ನಾವು ಕೇಳೋಣ, ಅಪ್ಪ ಪರಲೋಕದ ತಂದೆ, ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಿನಗೆ ನೋಯಿಸಿದ್ದೇನೆ, ಸೊ ನನ್ನ ಸ್ವಚಿತ್ತವನ್ನು ಮಾಡಿದ್ದೇನೆ ಅಂತ ನೀವು ಬಾಯಿ ಬಿಟ್ಟು ಹೇಳಿ ತಗ್ಗಿಸಿಕೊಳ್ಳುವುದಾದರೆ ಪ್ರಿಯರೇ, ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸ್ತಾನೆ. ಖಂಡಿತವಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ ನೋಡಿ, ಇಬ್ಬರು ಶಿಷ್ಯಂದರು ಬರ್ತಾರಂತೆ, ನಾನು ಪಕ್ಕ ಕೂತ್ಕೋತೀನಪ್ಪ ಅಂತ. ಅವಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ಹಾಗೆ ಮಾಡಬಾರ್ದು, ನೀನು ಸೇವಕ ಆಗ್ಬೇಕಾ, ನೀನು ಅವನ ಕೆಳಗಡೆ ನೀನು ಇರಬೇಕು, ಅವನಿಗೆ ನೀನು ಸೇವಕನಾಗಿರಬೇಕು ಆಳಾಗಿರಬೇಕು ಎಂಬುದಾಗಿ ಹೇಳ್ತಾರೆ. ಅಂದರೆ ಅದು ವಾಕ್ಯ ಏನು, ನೀನು ಆಳಾಗಿ ತಗ್ಗಿಸಲ್ಪಡಬೇಕು ಎಂಬುದಾಗಿ. ಯೇಸು ಕ್ರಿಸ್ತರು ಈ ಲೋಕದಲ್ಲಿದ್ದಾಗ ಅದನ್ನೇ ಮಾಡಿದರು. ಆಳಾಗಿ ದಾಸನಾಗಿ ಶಿಷ್ಯರ ಕಾಲಂದು ತೊಳೆದರು. ಆ ಮಟ್ಟಕ್ಕೆ ನಾನು ಹೋಗಬೇಕು ಪ್ರಿಯರೇ. ನಾನಂಥ ದೊಡ್ಡ ಸೇವಕ, ನಾನು ರೆವರೆಂಡು, ನಾನು ಇಂಥ ಕೆಲಸ ಮಾಡಬೇಕಾ, ನಾನಲ್ಲಿ ಹೋಗಬೇಕಾ, ನಾನು ಈ ರೀತಿ ಮಾಡಬೇಕಾ, ನಾನು ಈ ರೀತಿ ವಿಧಿಯನಾಗಬೇಕಾ, ನಾನು ಹಿಂಗಿರ್ಬೇಕಾ, ನಾನು ಹೆಂಗೆ. ಅನೇಕರು ಯಾವ ರೀತಿ ಬದಲಾವಣೆ ಆಗಿದ್ದಾರೆ. ಅವರು ಇದ್ದ ಸ್ಥಿತಿಯಲ್ಲೇ ಇರ್ತಾರೆ ಪ್ರಿಯರೇ. ಅವರು ದೇವ್ರ ಬಳಿಗೆ ಬರ್ತಾರೋ ಇಲ್ವೋ ಅದು ನಮಗೆ ಗ್ಯಾರಂಟಿನೂ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ಸಿಂಹಾಸನದ ಪಕ್ಕದಲ್ಲಿ ಕೂತ್ಕೋಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಳಾಗಬೇಕು. ನಾವು ಅದಕ್ಕೆ ಉತ್ತರ, ನೀನು ತಗ್ಗಿಸಿಕೊಂಡು ಆಳಾಗಿ ದಾಸನ ರೀತಿ ಈ ಲೋಕದಲ್ಲಿ ಇರುವುದಾದರೆ ಪರಲೋಕದಲ್ಲಿರ್ತಕ್ಕಂಥ ನನ್ನ ಪಕ್ಕದಲ್ಲಿ ನೀನು ಕೂತ್ಕೋತಿ ಎಂಬುದಾಗಿ ಅರ್ಥ. ಅದೇ ರೀತಿ ಎಂಥ ಒಂದು ಕನಿಕರವುಳ್ಳ ತಂದೆಯ ಹೃದಯವನ್ನು ನಾವು ನೋಡ್ತೇವೆ. ಆತನ ಪಾಪವನ್ನು ಅವನು ಕೇಳಲೇ ಇಲ್ಲ. ಹಾಗೆ ಮಾಡಿದ್ಯಾ, ಹೀಗೆ ಮಾಡಿದ್ಯಾ ಅಂತ ಕೇಳಲೇ ಇಲ್ಲ. ಆತನ ಕ್ಷಮಿಸಿ ಆತನನ್ನು ತಬ್ಬಿಕೊಂಡು ಮುದ್ದಿಟ್ಟನು ಅಂತ ಬರೆಯಲ್ಪಟ್ಟದ್ದು. ಮುದ್ದಿಟ್ಟ. ಅವನ ತಪ್ಪನ್ನು ಅವನು ಕೇಳಲಿಲ್ಲ. ಅವನು ಒಪ್ಕೋತಾ ಇದ್ದಾನೆ ತನ್ನ ತಪ್ಪನ್ನು, ಆದರೆ ತಂದೆ ಕೇಳಲಿಲ್ಲ. ತಂದೆಯಾದ ದೇವರ ಹೃದಯ, ಅದು ಯೇಸು ಕ್ರಿಸ್ತನ ಹೃದಯ, ಪವಿತ್ರ ಆತ್ಮನ ಹೃದಯ, ಅದು ಒಂದೇ ಪ್ರಿಯರೇ. ದೇವರು 3 ವ್ಯಕ್ತಿಯಾಗಿದ್ದಾನೆ. ತಂದೆಯು, ಪವಿತ್ರ ಆತ್ಮರು, ಆತನ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು. ಕನಿಕರವುಳ್ಳ ದೇವರು. ನೀವು ಬರುವುದನ್ನೇ ಕಾಯ್ತಾ ಇರ್ತಾರೆ. ನಿಮ್ಮನ್ನು ಯಾವತ್ತೂ ಖಂಡನೆ ಮಾಡಲ್ಲ ಯೇಸು ಕ್ರಿಸ್ತರು. ನಿಮ್ಮ ಪಾಪಗಳಿಂದ ಇವತ್ತು ನಾನು ಕೂಡ, ನನಗೂ ಕೂಡ ಇದು ಒಂದು ವಾಕ್ಯ ಪ್ರಿಯರೇ, ನಿಮಗೂ ಕೂಡ ಎಂಥ ಒಂದು ಆಶೀರ್ವಾದಕರವಾದ ವಾಕ್ಯ. ಸೊ ನಾವು ಇದೇ ರೀತಿ ತಿರುಗೋಣ. ತಂದೆಯು ಕನಿಕರಿಸಿ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ತಂದೆ ಎಂಥ ತಂದೆ, ಈ ಲೋಕ ತಂದೆ ಏನು ನನಗಂತೂ ಗೊತ್ತಿಲ್ಲ. ಅನೇಕರು ಕೆಪಾಳಕ್ಕೆ ಹೊಡೆದ್ಬಿಡ್ತಾರೆ, ಈ ಲೋಕದ ತಂದೆ ಆಗಿದ್ರೆ ಚೀತು ಹಂಗೆ ಮಾಡ್ಬಿಟ್ಟ, ನೀನು ಹೋಗು, ನೀನು ಸಾಯೋಗು, ನಿನಗೆ ಆಗಬೇಕಾಗಿದ್ದ ಶಿಕ್ಷೆ ಸರಿಯಾಗಿ ನಿನಗಾಗಿದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಈ ತಂದೆ ಹಾಗೆ ಹೇಳಲಿಲ್ಲ ಪ್ರಿಯರೇ. ಈ ತಂದೆ ಹಾಗೆ ಹೇಳಲೇ ಇಲ್ಲ. ಈ ತಂದೆ ಏನು ಮಾಡ್ತಾರೆ ಅಂತಂದರೆ, ನೋಡಿ ವಾಕ್ಯದಲ್ಲಿ ನೋಡ್ತೇವೆ, ಆ ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವನಿಗೆ ತಟ್ಟನೆ ತಂದು ಇವನಿಗೆ ಕೊಡಿರಿ, ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಹಿಡಿರಿ, ಕಾಲಿಗೆ ಜೋಡಿ ಮೆಡಿಸಿರಿ ಎಂಬುದಾಗಿ ಹೇಳಿದನು. ಅದರ ಅರ್ಥ ಏನಂದರೆ, ಇವನು ನೀತಿವಂತಿಕೆಯನ್ನು ಕಳ್ಕೊಂಡಿದ್ದ ಪ್ರಿಯರೇ. ಆ ನೀತಿವಂತಿಕೆ ಎಂಬ ನಿಲುವಂಗಿ ಮತ್ತೆ ಬಂತು, ಮತ್ತೆ ಉಂಗುರವನ್ನು ಕೊಟ್ಟ. ಏನದು ಉಂಗುರ? ರಕ್ಷಣೆ. ಇನ್ನು ಕಳೆದುಕೊಂಡಂಥ ನಿತ್ಯ ಜೀವ ಉಂಗುರವನ್ನು ಆತನು ಹಾಗಿಸಿದ. ಕಳೆದುಕೊಂಡಂಥ ರಕ್ಷಣೆಯನ್ನು ಈತನಿಗೆ ಕೊಟ್ಟ ಎಂಬುದಾಗಿ ವಾಕ್ಯದ ಅರ್ಥ. ಎಂಥ ಒಂದು ಒಳ್ಳೆಯ ತಂದೆ. ಆತನ ರಿಸ್ಟೋರ್ ಮಾಡ್ದ.
ಆತನಿಗಿದ್ದ ಎಲ್ಲವನ್ನ ಕೊಟ್ಟ, ಆಶೀರ್ವಾದಗಳನ್ನು ಕೊಟ್ಟ. ಮತ್ತೆ ಅದೇ ಸ್ಥಾನಕ್ಕೆ ಆತನ ತಂದ, ತನ್ನ ಮಗನ ಸ್ಥಾನಕ್ಕೆ ಆತನ ತಂದ. ನಿಮ್ಮ ಸ್ಥಾನಗಳನ್ನು ಮತ್ತೆ ಆತನ ರಿಸ್ಟೋರ್ ಮಾಡ್ತಾನೆ. ನಿಮ್ಮ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀರಾ, ಪರಲೋಕದ ರಾಜ್ಯದ ವಿರುದ್ಧವಾಗಿ ಕಾರ್ಯ ಮಾಡಿ ಪರಲೋಕದ ಒಂದು ಪವಿತ್ರವಾದ ಪ್ರಸನ್ನತೆಯನ್ನು ಬಿಟ್ಟು ಆತನ ತಿರುಗುವುದಾದರೆ ನೀನು ಕಳೆದುಕೊಂಡಂಥ ಮತ್ತೆ ಎಲ್ಲವನ್ನು ನೀನು ಹಿಂತಿರುಗಿ ಕೊಡ್ತಾನೆ. ಆತನ ಸಮ್ಮುಖಕ್ಕೆ ನೀನು ನಿರ್ಧಾರ ಮಾಡಿ ಬರುವುದಾದರೆ ಯಾವ ರೀತಿ ನಿರ್ಧಾರ? ಆ ಒಂದು ತಗ್ಗಿದ ಭಾವನೆಯಲ್ಲಿ, ನಾನು ಪಾಪ ಮಾಡಿದ್ದೇನೆ, ಪಶ್ಚಾತ್ತಾಪವುಳ್ಳವನಾಗಿ ಇನ್ನು ಮೇಲೆ ಪಾಪದ ಕಾರ್ಯಗಳನ್ನು ಮಾಡುವುದಿಲ್ಲ, ಈ ರೀತಿ ಪಾಪ ನನ್ನ ಜೀವನದಲ್ಲಿ ಬರುವುದಾದರೆ ಏಸಪ್ಪ ಕೃಪೆ ಕೊಡಿ, ನಿನ್ನ ಕೃಪೆಯಿಂದ ಅದನ್ನು ಗೆಲ್ತೇನೆ, ನನ್ನ ಕೈಯಿಂದ ಗೆಲ್ಲಕ್ಕಾಗಲ್ಲ, ನೀನು ನನಗಿದ್ದು ಸಹಾಯ ಮಾಡಿ, ಆ ಒಂದು ಆತ್ಮರ ಸಹಾಯವನ್ನು ಕೊಡಿ ಅಂತ ನೀವು ತಗ್ಗಿಸಿಕೊಂಡು ಬರುವುದಾದರೆ ಆತನು ಮತ್ತೆ ನಿಮ್ಮನ್ನು ರಿಸ್ಟೋರ್ ಮಾಡ್ತಾನೆ ಪ್ರಿಯರೇ. ನೀವು ಕಳೆದುಕೊಂಡಂಥ ಪ್ರಸನ್ನತೆ, ಅಭಿಷೇಕ, ನಿತ್ಯ ಜೀವ ಎಲ್ಲವನ್ನು ಆತನ ಅನುಗ್ರಹಿಸ್ತಾನೆ. ನಿನ್ನ ಕಳೆದುಕೊಂಡಂಥ ಸೇವಕ ಸ್ಥಾನವನ್ನು ಅನುಗ್ರಹಿಸ್ತಾನೆ, ಮಗಳ ಸ್ಥಾನವನ್ನು ಮತ್ತೆ ಅನುಗ್ರಹಿಸ್ತಾನೆ. ನಮ್ಗೆ ಅನೇಕರಿಗೆ ಡೌಟ್ ಇರುತ್ತೆ, ಯೇಸು ಸ್ವಾಮಿ ಮತ್ತೆ ನಾನು ಈ ರೀತಿ ಪಾಪ ಮಾಡಿಬಿಟ್ನಲ್ಲ ಅಂತ. ವಾಕ್ಯದಲ್ಲೇ ನೋಡ್ತೇವೆ, ನೀವು ಯೇಸು ಕ್ರಿಸ್ತನ ರಕ್ತವನ್ನು ತ್ಯಜಿಸಿ ನೀವು ಹೊಟ್ಟೋದ್ರೆ ನಿಮ್ಗೆ ರಕ್ಷಣೆ ಇಲ್ಲ ಪ್ರಿಯರೇ. ಆದರೆ ಮಿತ್ತೆಲ್ಲ ಪಾಪವು ಕ್ಷಮಾಪಣೆ ಇದೆ. ಪವಿತ್ರ ಆತ್ಮನನ್ನು ತಿರಸ್ಕರಿಸಿದರೆ ಅದಕ್ಕೂ ನಿಮಗೆ ಅದು ನಿಂದನೆ ಮಾಡಿಬಿಟ್ರೆ ಅವ್ರ ರಕ್ಷಣೆ. ಅನೇಕರು ಸುಮಾರು ಜನ ಮಾಡಿಬಿಟ್ಟಿದ್ದಾರೆ. ಸೊ ಅನೇಕ ಪಾಪ, ಮಿಕ್ಕಾದ ಎಲ್ಲ ಪಾಪಗಳಿಗೆ ಕ್ಷಮಾಪಣೆ ಉಂಟು. ಸೊ ದೂರ ಹೋಗಿದ್ದೀರಾ, ತಂದೆಯ ಸಮ್ಮುಖದಿಂದ ದೂರ ಹೋಗಿದ್ದೀರಾ, ನೀವು ತಿರುಗಿಕೊಂಡು ಬರುವುದಾದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ 1 ಯೋಹನ 1:9 ಪ್ರಕಾರ ನಿಮ್ಮ ಸಕಲ ಅನೀತಿಗಳನ್ನು ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡ್ತಾನೆ. ನಿಮ್ಮ ಕಳೆದುಕೊಂಡಂಥ ನೀತಿವಂತಿಕೆಯನ್ನು ಮತ್ತೆ ಕೊಡ್ತಾನೆ ಪ್ರಿಯರೇ. ಯೋಚನೆ ಮಾಡೋದು ಬೇಡ. ಸೊ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅಲ್ಲವ. ಎಂಥ ಒಂದು ಕನಿಕರವುಳ್ಳ ತಂದೆ, ನಮ್ಮನ್ನು ಒಂದು ಕಡೆಗೆ ಯಾವಾಗ ನನ್ನ ಮಗ ಬರ್ತಾನೋ ಅಂತ ಕಾಯ್ತಾರಂಥ ಒಂದು ಒಳ್ಳೆಯ ತಂದೆ. ಈ ಲೋಕದಲ್ಲಿ ಇಂಥ ತಂದೆ ಸಿಗೋದೇ ಇಲ್ಲ. ಈ ತಂದೆಯವರು ನೋಡುವಾಗ ನಾವು ಪಾಪಿಗಳಾದಾಗೆ ತನ್ನ ಮಗನನ್ನು ಕೊಟ್ಟು ಆತನು ಒಪ್ಪಿಸಿಕೊಟ್ಟನು. ನಾವು ಪಾಪಿಗಳಾದಾಗಲೇ ಯೇಸು ಕ್ರಿಸ್ತರು ಪ್ರಾಣ ಕೊಟ್ಟು ನಮ್ಮೆಲ್ಲ ಪಾಪ ಶಾಪ ದೋಷಗಳನ್ನು ಹೊತ್ತು ಸತ್ತು ಮತ್ತೆ 3 ದಿನ ಇದ್ದರು ಪ್ರಿಯರೇ. ಯಾತಕ್ಕಾಗಿ? ನಮ್ಮನ್ನು ಪ್ರೀತಿಸ್ಲಿಕ್ಕಾಗಿ, ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕಾಗಿ, ಬಂಧನದಲ್ಲಿ ಇಟ್ಕೊಳ್ಳಿಕ್ಕಲ್ಲ. ನಾವು ಸ್ವತಂತ್ರದಲ್ಲಿರಬೇಕೆಂದಲೇ ಆತನು ಆರಿಸಿಕೊಂಡನು. ಸ್ವತಂತ್ರ, ನಾವು ಚೆನ್ನಾಗಿರಬೇಕು ಅಂತಲೇ ಯೇಸು ಸ್ವಾಮಿ ತನ್ನ ಸಂತೋಷವನ್ನು, ತಂದೆಯಾದ ದೇವರ ಸಮ್ಮುಖವನ್ನೇ ಕಳೆದುಕೊಂಡನು. ಅದೊಂದು ಶಾಪ ಪ್ರಿಯರೇ. ಯಾಕೆಂದರೆ ಆ ಸಮ್ಮುಖವನ್ನು ನಾವು ಕಳೆದುಕೋಬಾರ್ದು ಅಂತ ಅದನ್ನು ರಿಸ್ಟೋರ್ ಮಾಡಿದ್ದಾನೆ. ಆದರೆ ನಾವು ಮಾಡಿರೋ ಎಲ್ಲ ಸರ್ವ ಪಾಪ ಅಪರಾಧಗಳ ಆ ದಂಡನೆ ಪರಿಣಾಮ ಯೇಸು ಕ್ರಿಸ್ತರು ಅನುಭವಿಸಿದ್ದಾರೆ, ನರಕ ಮರಣವನ್ನು ಅನುಭವಿಸಿದ್ದಾರೆ. ನಾವು ತಿರುಗಿಕೊಳ್ಳುವುದಾದರೆ, ನೀವು ಅನ್ಯರಾಗಿರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಯಾವುದೇ ಬೈಬಲ್ಲು ಯಾವ ಧರ್ಮವೂ ಇಲ್ಲ, ಯಾವ ಒಂದು ಕ್ರಿಶ್ಚಿಯಾನಿಟಿ ಎಂಬ ಜಾತಿನೂ ಇಲ್ಲ. ಅದು ದೇವರಿಗೂ ಮನುಷ್ಯನಿಗೂ ಇರ್ತಕ್ಕಂಥ ನಿಕಟತೆ, ದೇವರ ಒಂದು ಸಂಬಂಧ. ಈ ನಿಕಟತೆಯಲ್ಲಿ ನೀವು ಬರುವುದಾದರೆ ಖಂಡಿತವಾಗಿ ನಿಶ್ಚಯವಾಗಿಯೂ ಮಗನ ದೇವರು ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ತಂದೆಯಾದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಕೃಪಾ ಸಿಂಹಾಸನ ಮುಂದೆ ಬರ್ತೀನಪ್ಪ. ಈ ವಾಕ್ಯವನ್ನು ಕೇಳಿವ್ರನ್ನ ಆಶೀರ್ವದಿಸು ಕರ್ತನೆ. ಮಗ ಯಾವುದೇ ರೀತಿಯಾದ ಪಾಪ ತಪ್ಪುಗಳು ಮಾಡುವುದಾದರೆ ಯೇಸುವಿನ ಹೆಸರನ್ನು ಕ್ಷಮಿಸಲ್ಪಡಲಿ, ಅವರ ಜೀವಿತ ಉದ್ಧಾರವಾಗಲಿ, ಅವರ ಬೇರೆಯವರು ಹೇಳಿರುವ ಶಾಪದ ಹೇಳಿಕೆಗಳು ಅದು ತೆಗೆದು ಹಾಕಲ್ಪಡಲಿ. ಕೆಡುಕನ ವೈರ್ಯ ಕಾರ್ಯಗಳು ಲೈವಾಗಿ ಹೋಗಲಿ. ಪಾಪಕ್ಕೆ ಪ್ರೇರೇಪಿಸಿದ ಎಲ್ಲ ಸಂಗತಿಗಳನ್ನು ಬಿಟ್ಟು ಹೋಗಲಿ ಸ್ವಾಮಿ. ಕಳೆದುಕೊಂಡಂಥ ಸಂತೋಷ, ಸಮಾಧಾನ, ಜಾಬು, ಬಿಸ್ನೆಸ್ ಎಲ್ಲವನ್ನು ಅನುಗ್ರಹಿಸು, ಆಶೀರ್ವದಿಸು. ಕಳೆದುಕೊಂಡಂಥ ಆರೋಗ್ಯವನ್ನು, ನೆಮ್ಮದಿಯನ್ನು ಅನುಗ್ರಹಿಸು ಕರ್ತನೆ. ಕುಟುಂಬ ಒಡೆದೋಗಿದೆಯಾ, ಗಂಡ ಹೆಂಡತಿಯರ ಕುಟುಂಬ ಸರಿಗಿಲ್ವಾ, ಕರ್ತನೆ, ಅದು ಅನ್ಯೋನ್ಯತೆ ಇರುವುದಾಗಿ ಅದು ಮಾರ್ಪಡಲಿ ಸ್ವಾಮಿ. ಗಂಡನು ಹೆಂಡತಿಯು ನಿನ್ನ ಹಾಗೆ ಪ್ರೀತಿಸಿ ಕ್ಷಮಿಸುವಂತೆಯೂ, ಹೆಂಡತಿಯು ಗಂಡನು ನಿನ್ನ ಹಾಗೆ ಪ್ರೀತಿಸಿ ಕ್ಷಮಿಸುವಂತೆಯೂ ಕಾಪಾಡು. ಕರ್ತನೆ ಸ್ವಾಮಿ, ಆಶೀರ್ವದಿಸು, ಸಂತೋಷ ಸಮಾಧಾನ ಅನುಗ್ರಹಿಸು. ಕಳೆದುಕೊಂಡಂಥ ಎಲ್ಲ ಸಂತೋಷವನ್ನು, ನಿತ್ಯ ಜೀವವನ್ನು, ರಕ್ಷಣೆಯನ್ನು, ನೀತಿವಂತಿಕೆಯನ್ನು ಅನುಗ್ರಹಿಸು. ಪ್ರಸನ್ನತೆಯನ್ನು ಅನುಗ್ರಹಿಸು, ಪ್ರೀತಿಯನ್ನು ಅನುಗ್ರಹಿಸು, ಪರಿಶುದ್ಧತೆಯನ್ನು ಅನುಗ್ರಹಿಸು. ನಿನ್ನ ಜೊತೆಯಲ್ಲಿ ಇನ್ನೂ ಯಾವ ಕಾರಣಕ್ಕೂ ನಿನ್ನ ಸನ್ನಿಧಿಯನ್ನು ಕಳೆದುಕೊಳ್ಳೋದ ಹಾಗೆ, ನಿನ್ನ ಸಾನ್ನಿಧ್ಯವನ್ನು ಕಳೆದುಕೊಳ್ಳೋದ ಹಾಗೆ, ನಿನ್ನ ಪಾತಿರುತ್ಯವನ್ನು ಬಿಟ್ಟು ಹೋದಾಗೆ ಮಗಳನ್ನು ಕಾಪಾಡು, ಆಶೀರ್ವದಿಸು ಕರ್ತನೆ. ಪ್ರಾರ್ಥನೆ ಕೇಳಿದ್ದಿ, ಅದ್ಭುತ ಮಾಡಿದ್ದಿ, ಸ್ತೋತ್ರ, ಘನಮಾನ ಮಹಿ ನಿಮಗೆ ಸಲ್ಲಿಸ್ತೀನಪ್ಪ. ಪ್ರೈಸ್ ಲಾರ್ಡ್. ಎಲ್ಲರಿಗೂ ವಾಕ್ಯ ಕೇಳಿದೆ ಅಂತ ನಾನು ನಂಬ್ತೇನೆ. ನಿಮ್ಗೆ ಆಶೀರ್ವಾದವಾಗಲಿ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನ ಎಲ್ಲನೂ ಆಶೀರ್ವದಿಸಲಿ, ನಿಮ್ಮ ಸಭೆನೂ ಆಶೀರ್ವದಿಸಲಿ, ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು so much.